3,000 ಅಡಿ ಖರೀದಿ ಮಾಡಿದವರಿಗೆ ಇಲ್ಲಿ ಕೇವಲ 33 ಲಕ್ಷ ರೂಪಾಯಿ ಸಿಗ್ತಾ ಇದೆ ಸರ್. 33 ಲಕ್ಷಕ್ಕೆ 3,000 ಅಡಿ ಸಿಗ್ತದೆ ಸರ್. ಒಂದ್ಸತಿ ಮೆಟ್ರೋ ಬಂತು ಅಂತಂದ್ರೆ 1,000 ರೂಪಾಯಿ ಮರ್ತೋಬೇಕು ನಾವು ಸರ್. 3,000 ಮರ್ತೋಗುವಂತ ಕಾಲ ಬಂದ್ಬಿಟ್ಟಿದೆ. ಕಾಲ ಬಂದ್ಬಿಟ್ಟಿದೆ. ಕರೆಕ್ಟ್. ಇವತ್ತಿಗೆ ನಾನ್ 3,000 ಕೊಟ್ಟು 36 ಲಕ್ಷಕ್ಕೆ ಒಂದ್ ಸೈಟ್ ತಗೊಳ್ಳೋ ಜಾಗದಲ್ಲಿ 3,000 ಅಡಿ 3 ಸೈಟಿಗೆ ಸಮ ಆಗಿರುವಂತ ಜಾಗನ 33 ಲಕ್ಷ ಕೊಡ್ತಾ ಇದ್ದೀನಿ ನಾನು. ಕೊಡ್ತಾ ಇದ್ದೀರಾ. 3,000 ರೂಪಾಯಿ ಮಾಡ್ತಿರೋ ಜಾಗದಿಂದ ನನ್ನ ಜಾಗ 2 ಕಿಲೋಮೀಟರ್ ಅಲ್ಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲ. ನಾನು ಇದನ್ನ ಚಾಲೆಂಜ್ ಮಾಡ್ತೀನಿ. ಜಾಗದ ಮೇಲೆ ಫ್ಲೈಟ್ ಹೋಗ್ಬಿಡ್ತದೆ, ಇಲ್ಲೇ ರೈಲ್ವೆ ಸ್ಟೇಷನ್ ಬಂದ್ಬಿಡ್ತದೆ, ಅವೆಲ್ಲ ಇಲ್ಲ ಸರ್. ಇಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಡೆವಲಪ್ಮೆಂಟ್ಸ್ ಇದೆ, ಇಲ್ಲಿಂದ ಏನ್ ಡಿಸ್ಟೆನ್ಸ್ ಇದೆ, ನನ್ನ ಡಾಕ್ಯುಮೆಂಟ್ ಏನ್ ಜೆನ್ಯೂನ್ ಇದೆ, ನನ್ನ ಜಾಗ ಏನ್ ಡೆವಲಪ್ಮೆಂಟ್ ಮಾಡ್ತೀನಿ, ನಾಳೆ ಏನಾಗುತ್ತೋ ಅದನ್ನ ಮಾತ್ರ ಮಾತಾಡಿ ನಾವು ಜನಗಳಿಗೆ ವಿಚಾರ ತಲುಪಿಸಿ ಆಮೇಲೆ ಸೈಟ್ ಬುಕ್ ಮಾಡಿಸ್ತೀವಿ ಹೊರತು ಅರ್ಜೆಂಟ್ ಮಾಡ್ಕೊಂಡು ತಗೊಳ್ಳಿ ಹಿಂಗಾಗ್ಬಿಡ್ತದೆ ಅವೆಲ್ಲ ಇಲ್ಲ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಫಾರ್ಮ್ ಲ್ಯಾಂಡ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ತಮ್ನೇಲು ಹೈಲೈಟ್ ಅಲ್ಲಿ ನೋಡಿದಿರಾ 1,100 ರೂಪಾಯಿಗೆ ಸೈಟ್ ಅಂಡ್ ಅದರಲ್ಲೂ ಕೂಡ ಡಿಸ್ಕೌಂಟ್ ಇದೆ ರೀ. ಅಂಡ್ ಈ ಲ್ಯಾಂಡ್ ಅನ್ನ ನಾವ್ ಯಾವ್ದೋ ಮೈಸೂರು, ತುಮಕೂರು, ಹುಣಸೂರು ಹೊರಗಡೆ ಎಲ್ಲೂ ತಗೊಂಡ್ಬರ್ತಾರೆ, ಇದು ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ಈ ರೇಟ್ಗೆ ಬೆಂಗಳೂರಲ್ಲಿ ಯಾರಪ್ಪ ಕೊಡ್ತಾ ಇದೆ ಅಂದ್ರೆ ನಮ್ಮ MR ಪ್ರಾಪರ್ಟೀಸ್ ಅವ್ರು ಕೊಡ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಶೋಕ್ ಸರ್ ನಮ್ಮ ಜೊತೆ ಇದ್ರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಂ ಸರ್. ಸೊ ಬೇರೆಯವರೆಲ್ಲ 5,000 6,000 ಕೊಡೋ ಜಾಗದಲ್ಲಿ 2,500 ಸೈಟ್ ಕೊಟ್ಟವರು ತುಂಬಾ ಜನ ಇಷ್ಟ ಕೂಡ ಪಟ್ಟಿದ್ದಾರೆ. ಮುಂಚೆನೂ ಕೂಡ ಸರ್ ಜೊತೆ ವಿಡಿಯೋ ಮಾಡಿದ್ದೀನಿ. ಒಳ್ಳೊಳ್ಳೆ BM ಸೈಟ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ, ಅದು ಕೂಡ ಬೆಸ್ಟ್ ರೇಟ್ ಅಲ್ಲಿ. ನನಗೆ ಗೊತ್ತಿರೋಂತರೆಲ್ಲ ಹೋಗ್ಬಿಟ್ಟು ಬೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ ಆ ಲೇಔಟ್ ಎಲ್ಲ ಖಾಲಿ ಆಯ್ತಾ? ಫಿನಿಶ್ ಎಲ್ಲ BM ಲೇಔಟ್ ಗಳು ಖಾಲಿ ಆಯ್ತು. ಇನ್ನು ಕೆಲವೊಂದು ಸೈಟ್ ಗಳು ಮಾತ್ರ, ಕೆಲವೊಂದು ಲೇಔಟ್ ಗಳಲ್ಲಿ ಅವೈಲೇಬಲ್ BM ಸೈಟ್ ಕೂಡ ಅವೈಲೇಬಲ್ ಇದೆಯಾ? ನಮ್ಮ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇರ್ತಾರೆ, ಸರ್ 2,500 3,000 ಎಲ್ಲಾದ್ರೂ ಸೈಟ್ ಇದೆಯಾ ಅಂತ. ನಿಮ್ಮ ಹತ್ರ ಇದೆಯಾ ಸರ್ ಸೈಟ್? ಅವೈಲೇಬಲ್ ಇದೆ. ಜನ ಯಾವ ಟೈಮಲ್ಲಿ ಬಂದು ಯಾವ ಲೊಕೇಶನ್ ಅಲ್ಲಿ ಇಂಥ ಸೈಟ್ ಬೇಕು ಅನ್ನೋ ವಿಚಾರ ಮಾತ್ರ ಮಾತಾಡಿದ ಪಕ್ಷದಲ್ಲಿ ನಾವು 100% ನಮ್ಮ ಯಾವ ಲೇಔಟ್ ಅಲ್ಲಿ ಯಾವ ಸೈಟ್ ಇದೆ ಅನ್ನೋದನ್ನ ನೋಡ್ಕೊಂಡು ಅವ್ರಿಗೆ ನಾವು ಮಾಹಿತಿ ಕೊಡೋದಕ್ಕೆ ಎನಿ ಟೈಮ್ ಲಭ್ಯ ಇರ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ 100%. ಸರ್ ಇಷ್ಟು ದಿನ BM ಸೈಟ್ ತಗೊಂಡ್ ಬರ್ತಾ ಇರೋರು ಒಂದು ಸಲ ಡೈರೆಕ್ಟ್ ಫಾರ್ಮ್ ಲ್ಯಾಂಡ್ ಬಂದ್ಬಿಟ್ಟಿದ್ದೀರಾ. ಈ ಜಂಪ್ಗೆ ಕಾರಣ ಏನೋ? ಇನ್ನೊಂದು 1,100 ರೂಪಾಯಿ ಅದರಲ್ಲೂ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. ನಾವೆಲ್ಲ ಹೊರಗಡೆ ಮೈಸೂರ್ ಹತ್ರ ಇದೀವಾ, ತುಮಕೂರು ಹತ್ರ ಇದೀವಾ, ಚಿತ್ರದುರ್ಗದ ಹತ್ರ ಇದೀವಾ, ಎಲ್ಲಿದೆ ಸರ್ ನಾವು ಕರೆಕ್ಟ್ ಆಗಿ? ಸರ್ ನಾವು ಎಕ್ಸಾಕ್ಟ್ಲಿ ನಾವು ನೆಲಮಂಗಲದಿಂದ ಕೇವಲ 5 ನಿಮಿಷ, ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ, ನಾವು ಹೈವೇ ಇಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ, ಕುಣಿಗಲ್ ಹೈವೇ ಇಂದ ಒಂದು 3 ಕಿಲೋಮೀಟರ್, ತುಮಕೂರು ಹೈವೇ ಇಂದ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ನೆಲಮಂಗಲ ತಾಲೂಕು ಭೈರಸಂದ್ರ ಗ್ರಾಮ ಸರ್. ಇದು ಅಟ್ಯಾಚ್ಡ್ ಇಂಡಸ್ಟ್ರಿಯಲ್ ಮತ್ತೆ ರೆಸಿಡೆನ್ಷಿಯಲ್ ಇರುವಂತ ಜಾಗದಲ್ಲಿ ಮಾಡಿರುವಂತ 5 ಎಕರೆಯಲ್ಲಿ ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಸರ್ ಇದು. ಬನ್ನಿ ವಾಕ್ ಮಾಡ್ಕೊಂಡು ಹಂಗೆ ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಸೊ ಒಳ್ಳೆ ಜಾಗ ಬಂತು, ಡೈರೆಕ್ಟ್ ಆಗಿ ಫಾರ್ಮ್ ಲ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ. ಹೌದು ಸರ್. ಸರ್ ಇವಾಗ ವಾಟ್ ಇಸ್ ದ ಬೆನಿಫಿಟ್ ಆಫ್ ಫಾರ್ಮ್ ಲ್ಯಾಂಡ್? ನಾವ್ ಯಾಕೆ ಫಾರ್ಮ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬೇಕು ಸರ್? ಇವತ್ತಿನ ದಿನ ಈ ಏನು ರೆವೆನ್ಯೂ ಸೈಟ್ ಗಳು ರಿಜಿಸ್ಟ್ರೇಷನ್ ಗಳೆಲ್ಲ ಸ್ಟಾಪ್ ಆಗಿದೆ, ಮತ್ತೆ ಇನ್ನೊಂದು DC ಕನ್ವರ್ಷನ್ ಸೈಟ್ ಗಳಿಗೆ ಖಾತಾ ಇಲ್ದಿರೋ ವಿಚಾರವಾಗಿ ಯಾವುದೇ ತರಹದ ಸಣ್ಣ ಪುಟ್ಟ ರೇಟ್ಗಳಿಗೆ 1,000, 1,500, 2,000 ರೂಪಾಯಿಗಳಿಗೆ ಜನಗಳಿಗೆ ಸೈಟ್ ತಗೊಳ್ಳೋದು ಇವತ್ತಿನ ಪಕ್ಷದಲ್ಲಿ. ಈಗ ಸೈಟ್ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಆಗದಿರೋದೇ ಒಂದು ತುಂಬಾ ದೊಡ್ಡ ಮೈನಸ್ ಕಾರಣ ಸರ್. ಅದು ಪ್ರಾಬ್ಲಮ್ ಆಗಿದೆ ಸರ್. ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಸರ್, ಇವತ್ತು ಈ ಲೇಔಟ್ BM ಅಪ್ರೂವ್ಡ್ ಸೈಟ್ ಮಾಡಿದಿದ್ರೆ ಇವತ್ತಿಗೆ 2,500-3,000 ರೂಪಾಯಿಗೆ ಮಾರುವಂತ ಜಾಗ ಆಗಿತ್ತು. 3,000 ರೂಪಾಯಿ ತನಕ ಹೋಗುತ್ತೆ. 3,000 ಗಂಟೆ ಇಲ್ಲಿ ಅಕ್ಕಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೆಲ್ಲ 3,500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸರಿ, ಓಕೆ. ಈ ನಾವು ಬಡಾವಣೆ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ 3,000 ರೂಪಾಯಿಗೆ ಒಂದು ಸೈಟು 30-40-36 ಲಕ್ಷ ಆಗುತ್ತೆ ಸರ್. ನಾವು ಇಲ್ಲಿ 3,000 3,500 ಅಡಿ 3,500 ಅಡಿ ಅಂದ್ರೆ 3 ಸೈಟಿಗೆ ಸಮ ಆಗುತ್ತೆ ಸರ್. 3,000 ಅಡಿ ಖರೀದಿ ಮಾಡಿದವರಿಗೆ ಇಲ್ಲಿ ಕೇವಲ 33 ಲಕ್ಷ ರೂಪಾಯಿ ಸಿಗ್ತಾ ಇದೆ ಸರ್. 33 ಲಕ್ಷಕ್ಕೆ 3,000 ಅಡಿ ಸಿಗ್ತದೆ ಸರ್. ಏನ್ 3 ಸೈಟ್ ಸಿಗ್ದಂಗ? 3 ಸೈಟ್ ಸಿಗ್ದಂಗ ಅಂದ್ರೆ ನಮ್ಗೆ 10ರಿಂದ 12 ಲಕ್ಷನೂ ಬಿದ್ದಂಗ ಆಗ್ಲಿಲ್ಲ. ಒಂದು ಸೈಟ್ 12 ಲಕ್ಷ ಬಿದ್ದಂಗ ಆಗ್ಲಿಲ್ಲ. ಕರೆಕ್ಟ್ ಸರ್ ಇದು? ಅಂದ್ರೆ ಬೆಂಗಳೂರಲ್ಲಿ ಯಾರು ನಿಮ್ಗೆ ಒಂದು 30-40 ಸೈಟ್ 10ರಿಂದ 12 ಲಕ್ಷಕ್ಕೆ ಸಿಕ್ಕೊಡ್ತಾರೆ. ಸೊ ಅಂತದ್ರಲ್ಲಿ ಡೆಫಿನೆಟ್ಲಿ ಇಲ್ಲಿ ಬಂದು ವರ್ತ್ ಅಂತ ಹೇಳ್ತೀನಿ ಸರ್. ಈ ಲೇಔಟ್ ಅಥವಾ ಈ ಲ್ಯಾಂಡ್ ನ ಹೆಸರು ಏನ್ ಸರ್? ಏನ್ ಹೆಸರು ಇಟ್ಟಿದ್ದೀರಾ ಇಲ್ಲಿ? ಸರ್ YT ಸಿರಿ ಫಾರ್ಮ್ ಲ್ಯಾಂಡ್ ಅಂತ ಅನ್ಬಿಟ್ಟು ಈ ಬಡಾವಣೆನ ನಿರ್ಮಾಣ ಮಾಡಿರೋದು ನಾವು BM ಮಾಡ್ತಾ ಬಂದಿರೋ ಕಾರಣಕ್ಕೆ ಈ ಬಡಾವಣೆನ ಒಂಥರ BM ರೂಪುರೇಷಣೆ ಕೊಟ್ಟು ನಾವು ಈ ಫಾರ್ಮ್ ಲ್ಯಾಂಡ್ ಲೇಔಟ್ ನ ರೆಡಿ ಮಾಡಿದೀವಿ ಸರ್. BM ಏನ್ ಬರ್ತಕ್ಕಂತ 30 ಅಡಿ 40 ಅಡಿ 60 ಅಡಿ ರಸ್ತೆಗಳನ್ನ ಕೊಟ್ಟಿದೀವಿ. ನಿಮಗೆ ಸ್ಯಾನಿಟರಿ, ಡ್ರೈನೇಜು, 2 ಬೋರ್ ಅಳವಡಿಸಿದೀವಿ. ಪ್ರತಿ ಸೈಟ್ ವರ್ಗೂ ವಾಟರ್ ಸಿಸ್ಟಮ್ ಕೊಟ್ಟಿದೀವಿ. ಹಾಗೆ ಕಾಣ್ತಾ ಇರಂಗೆ ಇಲ್ಲಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಮಾಡ್ಬಿಟ್ಟಿದೀವಿ. ಫಾರ್ಮ್ ಲ್ಯಾಂಡ್ ಅಲ್ಲಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಮಾಡ್ಕೊಟ್ಟಿದೀವಿ. ಇನ್ನೇನ್ ಬೇಕು ಜನರಿಗೆ? ಓವರ್ ಆಲ್ 5 ಎಕರೆಗೆ 6 ಅಡಿ ಹೈಟ್ ಉಳ್ಳಂತ ಒಂದು ಒಳ್ಳೆ
ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ನ ನಿರ್ಮಾಣ ಮಾಡಿದೀವಿ. ನೋಡಿ ಇಲ್ಲೇ ಇದೆ, ಗೇಟ್ ಇದೆ, ಎಂಟ್ರೆನ್ಸ್ ಗ್ರ್ಯಾಂಡ್ ಆರ್ಚ್ ಕೊಟ್ಟಿದೀವಿ. ಆಲ್ರೆಡಿ ನಿಮ್ಗೆ ನೋಡಿ CC ರೋಡ್ ಹಾಕಿದೀವಿ, ಟಾರ್ ರೋಡ್ ಹಾಕಿಲ್ಲ, CC ರೋಡ್ ಹಾಕಿದೀವಿ. ಇನ್ ಫ್ಯೂಚರ್ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅನ್ಬಿಟ್ಟು CC ರೋಡ್ ಕೂಡ ಅಳವಡಿಸ್ಬಿಟ್ಟಿದೀವಿ ಸರ್. ಆಮೇಲೆ ಲೈಟ್, ಸ್ಟ್ರೀಟ್ ಲೈಟ್, ಇಲ್ಲ ಸ್ಟ್ರೀಟ್ ಲೈಟ್, ತೋರ್ಸಿ, ಹೇಗಿದೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸರ್. ಒಳಗಿಂದ ಸರ್ ಇದೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಈ ಫಾರ್ಮ್ ಲ್ಯಾಂಡ್ ಅಂತ ಅಂದ್ರೆ ಮಣ್ ರೋಡ್ನೇ ತೋರಿಸ್ಬಿಟ್ಟು ಸುಮ್ನೆ ಕಂಬ ನೆಟ್ಬಿಟ್ಟು ಲೈನ್ ಎಳೆದ್ನೋ ಬಿಟ್ನೋ ಆ ತರದ್ದು ಎಲ್ಲ ಏನು ವ್ಯವಸ್ಥೆ ಇಲ್ಲ ಸರ್. ಇಲ್ಲಿ ಫುಲ್ BM ಮಾಡಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತ ಫಾರ್ಮ್ ಲ್ಯಾಂಡ್ ಸರ್ ಇದು. 3.5 ಗುಂಟೆಗೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಹೌದು ಸರ್. ನನಗೆ ಗೊತ್ತಿರೋ ಪ್ರಕಾರ ಯೂಶುವಲಿ ಎಲ್ಲರೂ 5.5 ಗುಂಟೆ ಅಂದ್ರೆ 6,000 ಸ್ಕ್ವೇರ್ ಫೀಟ್ ಅನ್ನ ಸೇಲ್ ಮಾಡ್ತಾರೆ. ಹೌದು ಸರ್. ಅದೇನಾಗುತ್ತೆ ಅಂತಂದ್ರೆ ಒಂದೇ ಸತಿ ಜನರಿಗೆ 6,000 ಸ್ಕ್ವೇರ್ ಫೀಟ್ ತಗೊಳಕ್ ಆಗಲ್ಲ ಸರ್. ಕೆಲವೊಬ್ಬರಿಗೆ ಹೌದು ಲ್ಯಾಂಡ್ ತಗೊಳ್ಳೋಂತರಿಗೆ ಅವ್ರು ಇಟ್ಕೊಂಡಿರೋದೇ 25-30 ಲಕ್ಷ. ಸೊ ಹೌದು. ನೀವು ಹೆಂಗೆ 3.5 ಗುಂಟೆ ಕೊಡ್ತಾ ಇದ್ದೀರಾ, ಪ್ರೊವೈಡ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ಜನಗಳಿಗೆ ಫಾರ್ಮ್ ಲ್ಯಾಂಡ್ ಅಂತ ಅಂದ್ರೆ ತಲೆಯಲ್ಲಿ ಕೂತ್ಕೊಳ್ಳೋದು 5,500 ಅಡಿ, 6,000 ಅಡಿ, 6,500 ಅಡಿ. ಆದ್ರೆ ನಾವು ಎಲ್ಲಾ ಜನಗಳು ಕೂಡ ಮಧ್ಯಮ ವರ್ಗದವರು, ಈಗ ಆಟೋ ಚಾಲಕರು, ಪೌರ ಕಾರ್ಮಿಕರು, ಸಣ್ಣ ಪುಟ್ಟ ಕಂಪ್ನಿಗಳಿಗೆ ಕೆಲಸ ಮಾಡುವಂತವ್ರು, ಸಣ್ಣ ಪುಟ್ಟ ನರ್ಸ್ಗಳು, ಕಂಡಕ್ಟರ್, ಬಸ್ ಡ್ರೈವರ್ಗಳು ಎಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಈಗ ಒಂದು 30-40 ಸೈಟ್ ತಗೊಬೇಕು ಅಂತ ಅಂದ್ರೆ 40 ಲಕ್ಷ ಚಿಲ್ಲರೆ ಆಗ್ತದೆ. ಬೇಕೇ ಬೇಕು ಅಂತವ್ರಿಗೆ ಸೈಟು ಅಲ್ಲಿ ಪರ್ಚೇಸ್ ಮಾಡಕ್ ಆಗ್ದಲೇನೆ ಇಲ್ಲಿ ನಮ್ಮ ಜಾಗದಲ್ಲಿ ಒಂದು 3,000 ಅಡಿ ತಗೊಳ್ಳಿ, ವಿಶಾಲವಾಗಿರೋ ಮನೆ ಕಟ್ಕೊಂಡು ಒಂದು ಒಳ್ಳೆ ಗಾರ್ಡನ್ ಏರಿಯಾ ಮಾಡ್ಕೊಂಡು ಒಂದು 3,000 ಅಡಿ ಅಂದ್ರೆ 3 ಸೈಟಿಗೆ ಸಮ ಆಗಿರುವಂತ ಜಾಗ ಸರ್. ಜನಗಳಿಗೆ ಅನುಕೂಲ ಮಾಡ್ಕೊಡ್ಲೇಬೇಕು. ನಮ್ಮಲ್ಲಿ ಎಲ್ಲಾ ಶ್ರೀಮಂತರೇ ಬರ್ತಾರೆ, ಎಲ್ಲಾ ದುಡ್ಡಿರೋರು ಇಟ್ಕೊಂಡೇ ಬರ್ತಾರೆ ಅನ್ನೋದು ಅದು ಸುಳ್ಳು ಸರ್. ಅದು ಎಲ್ಲಾರು ಆಸೆ ಇಟ್ಕೊಂಡಿರೋರು ಎಲ್ಲಾರು ಇವತ್ತು ಮಧ್ಯಮ ವರ್ಗದವರು. ನಾವೊಂದು ಜಾಗ ತಗೋಬೇಕು, ಬೆಂಗಳೂರಿಗೆ ಬಂದು ನಾವು ಅಚೀವ್ ಮಾಡಬೇಕು, ನಾವು ಜಾಗ ತಗೊಂಡು ನಾವು ಮನೆ ಸ್ವಂತ ಮಾಡ್ಕೋಬೇಕು ಅಂತ ಕನ್ಸು ಕಟ್ಕೊಂಡಿರೋಂಥವ್ರಿಗೆ ನಾವು ಅನುಕೂಲ ಮಾಡ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದೀವಿ ಸರ್, ಎಲ್ಲ 3,000, 3,500, 4,000 ಸ್ಕ್ವೇರ್ ಫೀಟ್ಸ್ ಗಳು ಬರುವಂತದ್ನ ಜಾಗಗಳನ್ನ ವಿಂಗಡಣೆ ಮಾಡಿದೀವಿ ಸರ್. ಅವೈಲಬಲ್ ಇದೆ ಸರ್. ಸ್ಮಾಲ್ ಅಂದ್ರೆ ಸ್ಮಾಲ್ ಅನ್ಕೊಂಬೇಡಿ, 3,500 ಅಂತಂದ್ರೆ 30-40 ಸೈಟ್ ಅಂದ್ರೆ 3 ಬರುತ್ತೆ, 30-50 ಸೈಟ್ ಅಂದ್ರೆ 2 ಬರುತ್ತೆ. ಎಲೆಕ್ಟ್ರಿಸಿಟಿ, CC ರೋಡು, ಡ್ರೈನು, ವಾಟರು, ಮತ್ತೆ ಓವರ್ ಆಲ್ ಗೇಟೆಡ್ ಕಮಿಟಿ, ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಅಲ್ದಲೇ ಕೂಡ ನಾವು ಈ 5 ಎಕರೆಯಲ್ಲಿ ನಮ್ಮಲ್ಲಿ ಯಾರು ಫಾರ್ಮ್ ಲ್ಯಾಂಡ್ ನ ಖರೀದಿ ಮಾಡ್ತಾರಲ್ಲ ಸರ್, ಅವ್ರಿಗೆಲ್ಲರಿಗೂ ಇಡೀ ಓವರ್ ಆಲ್ ಲೇಔಟ್ ಸೇರಿ ಒಂದು ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಆಲ್ರೆಡಿ ರೆಡಿ ಮಾಡ್ತಾ ಇದೀವಿ. ನೀವೇ ಕೊಡ್ತಾ ಇದ್ದೀರಾ? ನಾವೇ ಕೊಡ್ತಾ ಇದೀವಿ ಸರ್. ಜನಗಳಿಗೆ ಜಸ್ಟ್ ಮನೆ ಕಟ್ಕೊಂಡು ಗಾರ್ಡನ್ ಮಾಡ್ಕೊಂಡು ಪಾರ್ಕಿಂಗ್ ಮಾಡ್ಕೊಬೇಕು ಸರ್. 3,000, 3,500 ಅಡಿಲಿ ಯಾವುದೇ ತರದ ಸ್ವಿಮ್ಮಿಂಗ್ ಪೂಲ್ ಇನ್ನೊಂದು ಮತ್ತೊಂದು ಏನು ಇಲ್ಲ. ಎಲ್ಲ ಲೇಔಟ್ ಅಲ್ಲಿ ಒಂದು ಪಾರ್ಟ್, ಒಂದು ಪೀಸ್ ಅಲ್ಲಿ ಕ್ಲಬ್ ಹೌಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ನಾವು ರೆಡಿ ಮಾಡಿ ಕೊಡ್ತಾ ನೀವೇ ಕೊಡ್ತಾ ಇದ್ದೀರಾ? ನಾವೇ ಕೊಡ್ತಾ ಇದೀವಿ ಸರ್. ಯಾವಾಗ ಬರುತ್ತೆ ಇದು ಆಕ್ಚುಲಿ ಸರ್? ಈ ಲೇಔಟ್ ರಿಜಿಸ್ಟ್ರೇಷನ್ ಎಂಡ್ ಆಗೋದ್ರೊಳಗೆ ನಾವು ಆಗಲೇ ಡೆವಲಪ್ಮೆಂಟ್ ಈಗ ಆಲ್ರೆಡಿ ವರ್ಕ್ ನಡೀತಾ ಇದೆ. ಡೆವಲಪ್ಮೆಂಟ್ ನಮ್ದು ಈ ಮಟ್ಟಕ್ಕೆ ನೋಡೋದಾದ್ರೆ ಸರ್, ಎಲ್ಲರೂ ಕೂಡ ಪ್ರೀ ಲಾಂಚ್ ಅಂತ ಅನ್ಬಿಟ್ಟು ಖಾಲಿ ಜಾಗನ ತೋರಿಸ್ಬಿಟ್ಟು ಸೇಲ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ಮ MR ಪ್ರಾಪರ್ಟೀಸ್ ಯಾವತ್ತೂ ಕೂಡ ನಾವು ಎಂಟಿ ಲ್ಯಾಂಡ್ ನ ತೋರಿಸ್ಬಿಟ್ಟು ಜನಗಳ ಹತ್ರ ಬುಕಿಂಗ್ ತಗೊಳ್ಳೋದು ಇನ್ನೊಂದು ಮಾಡೋದು ಮಾಡೇ ಇಲ್ಲ ಸರ್. ಇವತ್ತಿನವರೆಗೂ ಮಿನಿಮಮ್ 80% ಡೆವಲಪ್ಮೆಂಟ್ ಆಗಿರ್ಬೇಕು. ಜನಗಳಿಗೆ ಒಂದು ರೂಪುರೇಷೆ ಗೊತ್ತಿರಬೇಕು, ಇವರು ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ಇವ್ರದ್ದು ವರ್ಕ್ ಕ್ವಾಲಿಟಿ ಯಾವ ತರ ಇದೆ. ನೋಡಿ ಸರ್, ವರ್ಕ್ ಕ್ವಾಲಿಟಿ ಅಂತ ಅಂದ್ರೆ ನೋಡಿ, ಇದಕ್ಕೆ ಟಾರ್ ರೋಡ್ ಹಾಕಿದ್ರೆ ನಮ್ಗೊಂದು ಕನಿಷ್ಠ ಪಕ್ಷ ಇಡೀ ಓವರ್ ಆಲ್ ಲೇಔಟ್ ಇಂದ 20-25 ಲಕ್ಷ ಸೇವ್ ಆಗಿರೋದು. ಉಳಿದಿರೋದು ನಾವು CC ರೋಡ್ ಹಾಕಿರೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಜನಗಳಿಗೆ ಸೈಟ್ ಕೊಟ್ಟು ಕಾಸಿಸ್ಕೊಂಡು ವ್ಯವಹಾರ ಮುಗಿಸ್ಕೊಂಡು ಅಲ್ಲ, ಜನಗಳಿಗೆ ಲೈಫ್ ಟೈಮ್ ಕ್ವಾಲಿಟಿ ಕೊಡಬೇಕು ಅನ್ನೋದು ನಮ್ಮ MR ಪ್ರಾಪರ್ಟೀಸ್ ಉದ್ದೇಶ ಸರ್. ಕರೆಕ್ಟ್ ಆಗಿ ಹೇಳಿದ್ರು, ನಿಜವಾಗ್ಲೂ ಕೂಡ ನಾನು ಒಪ್ಕೊಂತೀನಿ. ಇವ್ರು ಹೇಳಿದ್ರೆ ಕಾಸ್ಟ್ ಕಟಿಂಗ್ ಮಾಡಬಹುದಿತ್ತು. ಅಂಡ್ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಈ ಕ್ಲಬ್ ಹೌಸ್ ಕೊಡೋ ಅಗತ್ಯನೂ ಏನು ಇರ್ಲಿಲ್ಲ. ಬಟ್ ಆದ್ರೆ MR ಪ್ರಾಪರ್ಟಿ ಹೆಸರು ಉಳಿಸಬೇಕು ನಾವು. ಮುಂದೇನು ಕೂಡ ಪ್ರಾಪರ್ಟಿ ಮಾಡ್ರೆ ಜನ ಬಂದು ಬೈ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರು ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವ್ರು 19 ಸೈಟ್ ಅಲ್ಲಿ ಯಾವಾಗ CA ಏರಿಯಾ ಮತ್ತೆ ಪಾರ್ಕ್ ಮಾಡಿದ್ರೆ ಅವಾಗ್ಲೇ ಅನ್ಕೊಂಡೆ ನಾನು, ಚೆನ್ನಾಗಿ ಮಾಡ್ತಾರೆ ಇವರು ಅಂತ. ಮೊದಲನೇದಾಗಿ ಸುತ್ತಮುತ್ತಲು ಕೇಳ್ತೀನಿ, ಇಲ್ಲೆಲ್ಲ ಏನ್ ಸರ್ ಫಾರ್ಮ್ ಲ್ಯಾಂಡ್ಸ್, ಏನ್ ಲ್ಯಾಂಡ್ ಗಳು ನಡೀತಾ ಇದೆ ಸರ್? ಇದೆಲ್ಲಾನು ಕೂಡ ಕೃಷಿ ಜಮೀನುಗಳು. ಬೈರಸಂದ್ರ ಗ್ರಾಮ, ಬೈರಸಂದ್ರ ಗ್ರಾಮಕ್ಕೆ ಅಟ್ಯಾಚ್ಡ್ ಆಗಿರುವಂತ ನಮ್ಮ ಈ ಫಾರ್ಮ್ ಲ್ಯಾಂಡ್ ಬಡಾವಣೆ. ಇವಾಗ ಕನೆಕ್ಟಿವಿಟಿ ಅಂತ ಬಂದ್ರೆ ನೀವ್ ಹೇಳಿದ್ರಿ ನೆಲಮಂಗಲದಿಂದ 5 ನಿಮಿಷ ಅಂತ. ಸರ್ ನೆಲಮಂಗಲದಿಂದ 5 ನಿಮಿಷ, ಬೂದಿಹಾಳು ಹೈವೇ ಇಂದ 2-3 ನಿಮಿಷ. ಮುಂಬರುವ ಮೆಟ್ರೋ ಕಾಮಗಾರಿ ಏನೀಗ ಆಲ್ರೆಡಿ ಅಪ್ರೂವಲ್ ಆಗಿ ಸ್ಟಾರ್ಟ್ ಆಗಿದೆಯಲ್ಲ, ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ಲಿ ಹೈವೇಗೆ ಹೋಗೋದಕ್ಕೆ, ಇಲ್ಲಿಂದ ಬೂದಿಹಾಳ ಹೈವೇಗೆ ಹೋಗೋದಕ್ಕೆ 2.5 ಕಿಲೋಮೀಟರ್ ಆಗುತ್ತೆ ಸರ್. 2.5 ಕಿಲೋಮೀಟರ್ ನಾವು ಹೈವೇಗೆ ಹೋಗಿದ ತಕ್ಷಣ ಕೂಡ ನಮ್ಮ ಹೈವೇ ಎಲ್ಲಿ ನಾವು ಕರೆಕ್ಟ್ ಹೈವೇಗೆ ತಲುಪ್ತೀವೋ ಅಲ್ಲೇ ಕೂಡ ಸರ್ ಮೆಟ್ರೋ ನಮಗೆ ಸ್ಯಾಂಕ್ಷನ್, ಮೆಟ್ರೋ ಸ್ಟೇಷನ್ ಸ್ಯಾಂಕ್ಷನ್ ಆಗಿರೋದು. ಅಂದ್ರೆ ಆಲ್ಮೋಸ್ಟ್ 2-3 ಕಿಲೋಮೀಟರ್ ಸರ್. ಇನ್ನು ಫ್ಯೂಚರ್ ಜನಗಳು 3,000-3,500 ಮನೆ ಕಟ್ಕೊಂಡು ಇಲ್ಲ ವಾಸ ಉಳ್ಕೊಂಡು ಇಲ್ಲಿಂದ 5 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಆಲ್ರೆಡಿ ಮೆಟ್ರೋ ತಲುಪ್ತೀವಿ. ಮೆಟ್ರೋ ಇಂದ ನಾವು ಸಿಟಿಗೆ ಯಾವ ದಬಸ್ಪೇಟೆಗೆ ಹೋಗ್ಬೇಕು, ಇಂಡಸ್ಟ್ರಿಯಲ್ ಏರಿಯಾಗೆ ಅಂತ ಅಂದ್ರೆ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದ್ರೂ ಅಲ್ಲಿಗೆ ಜಾಯ್ನ್ ಆಗ್ಬೋದು ಸರ್. ಜಾಯ್ನ್ ಆಗ್ಬೋದು 100% ಜಾಯ್ನ್ ಆಗ್ಬೋದು. ಒಂದು ಆವರೇಜ್
ಹೇಳ್ಬೇಕು ಅಂತಂದ್ರೆ ಇಲ್ಲಿಂದ ನಾವು ಯಶವಂತಪುರಕ್ಕೆ ರೀಚ್ ಆಗ್ತೀವಿ ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಸರ್ ನಿಮ್ ಪ್ರಕಾರ? ಸರ್ 30 ರಿಂದ 35 ನಿಮಿಷಕ್ಕೆ ನಾವು 100% ಯಶವಂತಪುರ ತಲುಪಬಹುದು. ಬಸ್ಗಳೆಲ್ಲ ಬರುತ್ತೆ ಸರ್ ಇಲ್ಲಿ? ಸರ್ ಬೈರಸಂದ್ರ ಗ್ರಾಮಕ್ಕೆ BMTC ಅರ್ಧ ಗಂಟೆಗೂ ಬಸ್ ಇದೆ. ತುಮಕೂರು ಹೈವೇಗೂ ಕೂಡ ಬಹಳ ಹತ್ರವಾಗಿರುವಂತ ಜಾಗ. ಆಮೇಲೆ ತುಮಕೂರು ಹೈವೇ ಬೇರೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಾ ಸರ್ 10 ಲೈನ್ ಹೈವೇ ಆಗ್ತಾ ಇದೆ. ಲೇನ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ, ಅದು 2 ನಿಮಿಷದಲ್ಲಿ. ಹೈವೇ ಬಂದಿದ್ದು ಇನ್ನ 1 ವರ್ಷದಲ್ಲಿ ವರ್ಕ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಸುತ್ತಮುತ್ತಲಿನ ನೆಲಮಂಗಲ, ದಾಬಸ್ಪೇಟೆ, ತುಮಕೂರಿನ ಭಾಗಗಳಲ್ಲಿ ಬೆಲೆಗಳಂತೂ 1 to double ಆಗುತ್ತೆ. ಯಾಕೆ ಅಂತ ಅಂದ್ರೆ ಕನೆಕ್ಟಿವಿಟಿಗಳು ಅಷ್ಟು ಫಾಸ್ಟ್ ಆಗಿ ಮೂವ್ ಆಗಿ ನಾವು ಎಲ್ಲಿಗೆ ಬೇಕಾದರೂ ಸಂಚಾರ ಮಾಡೋದಕ್ಕೆ ತುಂಬಾ ಅನುಕೂಲ ಆಗಿರೋದ್ರಿಂದ ಬೆಲೆಗಳು ಇನ್ಕ್ರೀಸ್ ಆಗೋದಕ್ಕಿಂತ ಮುಂಚೆ ಈ ಏನು 1099 ರೂಪಾಯಿ ಇವತ್ತು ನಾವು ರೇಟ್ ಕೋಟ್ ಮಾಡಿದೀವಿ, ಅದರಲ್ಲೂ ಕೂಡ ನಾನು ನಿಮ್ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಆಫೀಸಿಗೆ ಬರ್ಲಿ, ನಮ್ಮನ್ನೇ ಮೀಟ್ ಮಾಡ್ಬೇಕು ಅಂತ ಬಂದ್ರು ಕೂಡ 24 ಗಂಟೆ 365 ದಿನ 24 ಗಂಟೆನೂ ನಾನು ಜನಗಳ ಕೈಗೆ ಸಿಗ್ತೀನಿ, ಅವೈಲೇಬಲ್ ಸಿಗ್ತೀನಿ ಸರ್. ಯಾವುದೇ ಸಂಕೋಚ ಇಲ್ದಂಗೆ ಸರ್ ನಾವು ಈ ಬಜೆಟ್ ಅಲ್ಲಿ ಇದೀವಿ, ನಮ್ಗೆ ಈ ತರ ಯಾವ್ದಾದ್ರು ಒಂದು ಅನುಕೂಲ ಮಾಡ್ಕೊಡಿ, ನಾವು ಅನುಕೂಲ ಮಾಡ್ಕೊಡ್ತಾ ಇದೀವಿ ಅಂತ ಅನ್ಬಿಟ್ಟು ಅವ್ರ ಕಡೆಗೆ ಯಾವುದೇ ತರದ ಅನಾನುಕೂಲ ಮಾಡಕ್ ನಾವು ರೆಡಿ ಇರಲ್ಲ. ಯಾಕೆ ದುಡ್ಡು ಕಮ್ಮಿ ಕೊಡ್ತಾ ಇದಾರೆ ಅಂದ ತಕ್ಷಣ ಕ್ವಾಲಿಟಿ ಯಾವ್ದನ್ನ ಒಂದ್ರಲ್ಲಿ ಕಮ್ಮಿ ಮಾಡೋಣ, ಈಗ ಪೇಪರ್ ಕಮ್ಮಿ ಮಾಡೋಣ, ಇಲ್ಲ ಜಾಗದ ಕನೆಕ್ಟಿವಿಟಿಯಲ್ಲಿ ಲೊಕೇಶನ್ ಕಮ್ಮಿ ಮಾಡೋಣ ಅಂತ ಹೇಳ್ತಾರೆ. ನಮ್ಮಲ್ಲಿ ಆ ಥರ ಇಲ್ಲ ಸರ್. ನಾವು ಜನಗಳಿಗೆ ಕೂರಿಸ್ಕೊಂಡು ಇಂಥ ಜಾಗದಲ್ಲಿ ಇಂಥ ಪ್ರೈಸ್ ಇದೆ, ಈ ರೇಟಿಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ, ನಿಮ್ಮ ಮನಸ್ಸಿಗೆ ಏನು ಬರ್ತದೆ ಮಾತಾಡಿ ಅಂತ ಅಂದ್ಬಿಟ್ಟು ಕೂಲಂಕುಷವಾಗಿ ಅವ್ರ ಹತ್ರ ನಾವು ವಿಚಾರ ಮಾಡಿ 100% ಜನಗಳಿಗೆ ಒಂದು ಉತ್ತಮವಾದ ಬೆಲೆಗಳಲ್ಲಿ ನಾವು ನಿವೇಶಗಳನ್ನ ಕೊಡಕ್ಕೆ ಕೊಡ್ತೀರಲ್ವಾ? ಕೊಡ್ತೀವಿ. ಸರ್ ಹೇಳ್ದಂಗೆ ಒಂದ್ಸತಿ ಮೆಟ್ರೋ ಬಂತು ಅಂತಂದ್ರೆ 1000 ರೂಪಾಯಿ ಮರ್ತೋಬೇಕು ನಾವು ಸರ್. 3000 ಮರ್ತೋಗುವಂತ ಕಾಲ ಬಂದ್ಬಿಟ್ಟಿದೆ. ಇವತ್ತಿಗೆ ನಾನು 3000 ಕೊಟ್ಟು 36 ಲಕ್ಷಕ್ಕೆ ಒಂದ್ ಸೈಟ್ ತಗೊಳ್ಳೋ ಜಾಗದಲ್ಲಿ 3000 ಅಡಿ 3 ಸೈಟಿಗೆ ಸಮ ಆಗಿರುವಂತ ಜಾಗನ 33 ಲಕ್ಷ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದೀರಾ? 3000 ರೂಪಾಯಿ ಮಾಡ್ತಿರೋ ಜಾಗದಿಂದ ನನ್ನ ಜಾಗ 2 ಕಿಲೋಮೀಟರ್ ಅಲ್ಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲ. ನಾನು ಇದನ್ನ ಚಾಲೆಂಜ್ ಮಾಡ್ತೀನಿ ಸರ್. ಸರಿಯಾಗಿ ಹೇಳಿದ್ರೆ ಕೊನೆಯ ಹಂತದಲ್ಲಿ ಇದೀವಿ. ಸೊ ಮೊದಲನೇದಾಗಿ ನಾನು ಕೇಳ್ತಾ ಇರುವಂತದ್ದು ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಮರಗಳು ಬೇಕು ನಮ್ಗೆ. ತೋರಿಸಿ ಇಲ್ಲಿ ಸ್ವಲ್ಪ ಗುಂಡಿ ಎಲ್ಲ ಹೊಡೆದ್ಬಿಟ್ಟಿದ್ದೀರಾ ಸರ್? ಗುಂಡಿ ಎಲ್ಲ ಎಷ್ಟು ಮರಗಳು ಬರ್ತಾ ಇದೆ, ಏನ್ ಕತೆ ಸರ್? ಪರ್ ಪ್ಲಾಟ್ಗೆ ನಾನಾ ತರ ಹಣ್ಣಿಂದಾಗಿರ್ಬೋದು, ಈಗ ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು, ಇವನ್ ಟೀಕು ಕೂಡ ಎಲ್ಲರಿಗೂ ಕೂಡ ಒಂದು 3000 ಅಡಿಲಿ 10 ರಿಂದ 15 ಮರಗಿಡಗಳನ್ನ ಹಾಕೊಡೋ ಅಂತ ಈಗ ಯೋಚನೆ ಮಾಡಿದೀವಿ. ನಾವೇ ಮಾಡ್ಕೊಡ್ತೀವಿ ಸರ್. ಯಾರಿಗೂ ನೀವು ಫಾರ್ಮ್ ಲ್ಯಾಂಡ್ ಅಂತ ತಕ್ಷಣ ಜಾಗ ಕೊಟ್ಬಿಡ್ತೀವಿ ನೀವು ಮಾಡ್ಕೊಳ್ಳಿ ಅಂತಲ್ಲ. ಈಗ ನಾವು ಮರಗಳು ಹಾಕೊಟ್ವಿ ಅಂತಂದ್ರೆ ಮನೆ ಕಟ್ಕೊಂಡು ಕಾಂಪೌಂಡ್ ಹಾಕೊಂಡು ವಾಸ ಇರ್ಬೇಕಷ್ಟೇ. ಸರಿ. ಮರ ಎಲ್ಲ ನಾವೇ ಹಾಕೊಡ್ತೀವಿ ಸರ್. ಅದಕ್ಕೆ ಯಾವ್ದೇ ತರದ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇದಕ್ಕೆ ಮೇಂಟೆನೆನ್ಸ್ ಹೇಗೆ? ನೀರೆಲ್ಲ ಬೇಕಲ್ಲ ಸರ್? ಮೇಂಟೆನೆನ್ಸ್ ಸರ್, ಈಗ ಆಲ್ರೆಡಿ 2 ಬೋರ್ ಇದೆ ನಮ್ಮಲ್ಲಿ. 2 ಬೋರ್ ಇದೆ. ನಾವು ಯಾವ್ದೋ ಪಂಚಾಯತಿಯಿಂದ ತಗೊಳ್ತೀವಿ, ಮತ್ತೆ CMC ಇಂದ ಕೊಡ್ತಾರೆ, ನೀವು ಬೋರ್ ತಗ್ಸ್ಕೊಳ್ಳಿ, ಅವೆಲ್ಲ ಏನಿಲ್ಲ ಸರ್. ನಾವೀಗ ಆಲ್ರೆಡಿ ನಮ್ಮ ಲೇಔಟ್ ಅಲ್ಲಿ 2 ಬೋರ್ ಇದೆ. 2 ಬೋರ್ ಇಂದ ಪ್ರತಿ ಸೈಟ್ ವರ್ಗು 24 ಗಂಟೆನೂ ಕೂಡ ನಾವು ಮೋಟರ್ ಎತ್ಕೊಂಡ್ವಿ ಅಂತಂದ್ರೆ 24 ಗಂಟೆ ನೀರು ಸಿಗ್ತದೆ ಸರ್. ಇಲ್ಲಿ 100% ನೀರು ಅವೈಲೇಬಲ್ ಇದೆ. ಕರೆಂಟ್ ನ ಪ್ರಾಬ್ಲಮ್ ತುಂಬಾ ಇದೆ. ಹೌದು ಸರ್. ಕರೆಂಟ್ ಕೊಡ್ತಾರಾ ಸರ್? ಆಲ್ರೆಡಿ ರೆಡಿ ಇದೆ ಸರ್. ಸೊ ಪವರ್ ಕೂಡ ಅವೈಲೇಬಲ್ ಇದೆ. ಪವರ್ ಬಂದ್ಬಿಟ್ಟಿದೆ ಸರ್. ಸೊ ಪವರ್ ಆಗ್ಲಿ ನೀರಿಗಾಗ್ಲಿ ಯೋಚನೆ ಮಾಡಾಗತ್ತೆ ಅಲ್ಲ. ಫೈನಲ್ ಆಗಿ ಬರ್ತಾ ಇರುವಂತದ್ದು ಬೆಲೆ. ಸೊ 1099 ಬೆಸ್ಟ್ ಪ್ರೈಸ್ ಸರ್, ವೆರಿ ಬೆಸ್ಟ್ ಪ್ರೈಸ್. ಇದೇ ತರ ಬಡಾವಣೆ ಸುತ್ತಮುತ್ತಲಲ್ಲಿ ಇದೇ ಡೆವಲಪ್ಮೆಂಟ್, ಇದಕ್ಕಿಂತ ಕಮ್ಮಿ ಡೆವಲಪ್ಮೆಂಟ್ ಅಲ್ಲಿ 1500 ರೂಪಾಯಿಗೆಲ್ಲ ಮಾರ್ತಿದ್ದಾರೆ ಸರ್. ನಾವು 1099 ರೂಪಾಯಿ ಕೊಡೋದಲ್ದಲೆ ಅವ್ರುಗಳದು ಒಂದು ಸ್ಯಾಲ್ರಿ ಸ್ಲಿಪ್, ಇನ್ನೊಂದು ಮತ್ತೊಂದು, ಈಗ ಲೋನ್ ಆಗುವಂತ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ಫಾರ್ಮ್ ಲ್ಯಾಂಡ್ ಮಾಡಿ ಸೇಲ್ ಮಾಡೋರು ಇವತ್ತಿನವರೆಗೂ ಯಾರು ಲೋನ್ ಅನ್ನೋ ವಿಚಾರನೇ ಎತ್ತಿಲ್ಲ, ಯಾರು ಕೊಟ್ಟಿಲ್ಲ. ನಾನು ಸರ್ 50 ರಿಂದ 60% ಲೋನ್ ಮಾಡಿಸ್ಕೊಡ್ತೀನಿ. 60%, 100% ಸರ್. ಫಾರ್ಮ್ ಲ್ಯಾಂಡ್ ಮೇಲೆ 50 ಲಕ್ಷದ ಸೈಟ್ ತಗೊಂಡ್ರು, ಈಗ ಒಂದ್ 3000 ಅಡಿ ಜಾಗ ತಗೊಂಡ್ರು 33 ಲಕ್ಷಕ್ಕೆ 15 ರಿಂದ 18 ಲಕ್ಷ ರೂಪಾಯಿ ನಾನೇ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಪರವಾಗಿಲ್ಲಲ್ರಿ, ನಮ್ಮತ್ತೊಂದು 12 ಲಕ್ಷ ಇದ್ರೆ ಸಾಕಲ್ವಾ? 3000 ಅಡಿ ಜಾಗ ಓನರ್ ಸರ್. ಅಯ್ಯೋ ನೋಡ್ರಿ, ಇದೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಫಸ್ಟ್ ಟೈಮ್ ಲೋನ್ ವಿಚಾರ ನಾನು ಕೇಳ್ತಾ ಇರೋದು. ತುಂಬಾ ಕಡೆ ಮಾಡಿದೀನಿ, ಯಾರು ಫಾರ್ಮ್ ಲ್ಯಾಂಡ್ ಲೋನ್ ಮಾಡ್ಕೊಟ್ಟಿಲ್ಲ. ಬಟ್ MR ಪ್ರಾಪರ್ಟೀಸ್ ಅಲ್ಲಿ ನಮ್ಗೆ ಇದೊಂದು ಒಳ್ಳೆ ಉಪಯುಕ್ತ ಮಾಹಿತಿ ಅನ್ಬೋದು ಸರ್. 1099 ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ? 1099 ವಿಚಾರ ಈ ಜಾಗಕ್ಕೆ ಮತ್ತೆ ಈ ಡೆವಲಪ್ಮೆಂಟ್ ಗೆ ಮತ್ತೆ ಈ ಲೊಕೇಶನ್ ಗೆ 1500 ರೂಪಾಯಿ ಮಾರಬೇಕು. 1099 ರೂಪಾಯಿ ನಮ್ ಜನಗಳಿಗೆ ಅನುಕೂಲ ಆಗ್ಲಿ, ಮಧ್ಯಮ ವರ್ಗದವ್ರು ಮುಂದೆ ಬರ್ಲಿ, ಸೈಟ್ ತಗೊಳ್ಳಿ, ಜಾಗ ಮಾಡ್ಲಿ, MR ಪ್ರಾಪರ್ಟೀಸ್ ಇಂದ ನಮ್ಗೊಂದು ಉತ್ತಮ ಬೆಲೆಯಲ್ಲಿ ಮಾಡ್ಕೊಂಡ್ವಿ ಅನ್ನೋದು ಅವ್ರು ಕೊನೆ ಇರೋ ಗಂಟಾನು ಅವ್ರ ಮನಸ್ಸಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಈ ಬೆಲೆ ಮಾಡಿರೋದು. ಆದ್ರೂ ಕೂಡ ಕನ್ನಡ ಕೂರದಿಂದ ಈ ಚಾನಲ್ ನ ನೋಡ್ಕೊಂಡು ಯಾರೇ ಒಬ್ರು ಬಂದು, ಸರ್ ನಾನು ಕನ್ನಡ ಕೂರ ಮನೋಹರ್ ಸರ್ ಕಡೆಯಿಂದ ಬಂದಿದ್ದೀನಿ ಸರ್, ನಾನು ಈ ಚಾನಲ್ ಅಲ್ಲಿ ವೀಕ್ಷಣೆ ಮಾಡ್ಕೊಂಡ್ ಬಂದಿದ್ದೀನಿ, ಅನುಕೂಲ ಮಾಡ್ಕೊಡಿ ಅಂತ ಹೇಳಿದ್ರು ಅಂತಂದ್ರೆ ಸರ್, ನಾನು ಮನ್ಸಾರೆ ನಾನು 50 ರೂಪಾಯಿ ಫ್ಲಾಟ್ 50 ರೂಪಾಯಿ ಡೈರೆಕ್ಟ್ 50 ರೂಪಾಯಿ ನಾನು ಅವ್ರಿಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪರವಾಗಿಲ್ಲ. 1049 ರೂಪಾಯಿ ಆಗೋಯ್ತು ನಮ್ಗೆ. ಹಾಗಾದ್ರೆ 1049 ರೂಪಾಯಿ ಸರ್. ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸರ್. ಡಾಕ್ಯುಮೆಂಟ್ಸ್ ನಾವು ಆಲ್ರೆಡಿ ಲೀಗಲ್ ಮಾಡಿಸ್ಬಿಟ್ಟಿದೀವಿ. ನೀವು ಲೀಗಲ್ ತಗೊಂಡು ಟೋಕನ್ ಅಡ್ವಾನ್ಸ್ ಮಾಡಿ, ನೀವು ಲೀಗಲ್ ತಗೊಂಡು 7 or 10 days ಆದ್ಮೇಲೆ ಬಂದು ಅಗ್ರಿಮೆಂಟ್ ಮಾಡಿ. ನಮ್ಮ ಆಫೀಸಲ್ಲಿ ಸರ್
ಯಾವುದೇ ಜನಗಳಿಗೆ 50,000 ಕೊಡಿ, 1 ಲಕ್ಷ ಕೊಡಿ, 5 ಲಕ್ಷ ಕೊಡಿ, ಡಿಮ್ಯಾಂಡ್ ಇಲ್ಲ ಸರ್. ಟೋಕನ್ ಅಡ್ವಾನ್ಸ್ ಮಾಡಿದ್ದು 7 ರಿಂದ 10 ದಿನ ಟೈಮ್ ತಗೊಳ್ಳಿ. ಲೀಗಲ್ ತೋರಿಸಿ, ನಿಮ್ಗೆ ಗೊತ್ತಿರೋ ಲಾಯರ್, ವಿಶ್ವಾಸ ಇರುವಂತ ಲಾಯರ್ಗಳಿಗೆ ಡಾಕ್ಯುಮೆಂಟ್ ಕೊಟ್ಟು ಲೀಗಲ್ ಮಾಡಿ. ನೀವು ಲೀಗಲ್ ಎಲ್ಲ ಮುಗಿದು ನಿಮಗೆ ಲೀಗಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ ಅಂತ ಮನಸ್ಸಿಗೆ ಯಾವಾಗ ಸಮಾಧಾನ ಅನ್ಸುತ್ತೋ 7 ರಿಂದ 10 ದಿನದ ಕಾಲಾವಕಾಶ ಮುಗಿಸಿ ಅದಾದ್ಮೇಲೆ ಬಂದ್ಬಿಟ್ಟು ಅಗ್ರಿಮೆಂಟ್ ಮಾಡಿ. ನಾವು ಮಾರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಲಕ್ಷ ಕೊಡಿ, ಅರ್ಜೆನ್ಸಿ ಮಾಡೋದು, ಅಗ್ರಿಮೆಂಟ್ ಮಾಡಿಬಿಡಿ. ಲೋನ್ ಪ್ರೊಸೀಜರ್ ಇನ್ನೊಂದು ಮತ್ತೊಂದು ಸುಳ್ಳೆಲ್ಲ ಇಲ್ಲ ಸರ್. ಲೋನ್ ಆಗುತ್ತೆ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆಯಾ, ಲೋನ್ ಮಾಡಿಸ್ಕೊಡ್ತೀನಿ. ಆಗಲ್ವಾ ಸರ್, ಆಗಲ್ಲ, ನೋಡೋಣ ಬಿಡಿ, ಮುಂದೊಂದು ದಿನ ನಿಮಗೆ ಲೋನ್ ಆಗುವಂಥ ದಿನ ನಾನು ಮಾಡಿಸ್ಕೊಡ್ತೀನಿ ಬಿಡಿ ಅಂತ ಹೇಳ್ತೀನಿ. ಫೋರ್ಸ್ ಮಾಡೋದು, ಪ್ರೆಷರ್ ಆಗಲಿ, ಅರ್ಜೆನ್ಸಿ ಆಗಲಿ, ಜಾಗದ ಮೇಲೆ ಫ್ಲೈಟ್ ಹೋಗ್ಬಿಡ್ತದೆ, ಇಲ್ಲೇ ರೈಲ್ವೆ ಸ್ಟೇಷನ್ ಬಂದ್ಬಿಡ್ತದೆ, ಅವೆಲ್ಲ ಇಲ್ಲ ಸರ್. ಇಲ್ಲಿ ಎಕ್ಸಾಕ್ಟ್ ಆಗಿ ಏನು ಡೆವಲಪ್ಮೆಂಟ್ಸ್ ಇದೆ, ಇಲ್ಲಿಂದ ಏನು ಡಿಸ್ಟೆನ್ಸ್ ಇದೆ, ನನ್ನ ಡಾಕ್ಯುಮೆಂಟ್ ಏನು ಜೆನ್ಯೂನ್ ಇದೆ, ನನ್ನ ಜಾಗ ಏನು ಡೆವಲಪ್ಮೆಂಟ್ ಮಾಡ್ತೀನಿ, ನಾಳೆ ಏನಾಗುತ್ತೋ ಅದನ್ನ ಮಾತ್ರ ಮಾತಾಡಿ ನಾವು ಜನಗಳಿಗೆ ವಿಚಾರ ತಲುಪಿಸಿ ಆಮೇಲೆ ಸೈಟ್ ಬುಕ್ ಮಾಡಿಸಿ ಹೊರತು ಅರ್ಜೆಂಟ್ ಮಾಡ್ಕೊಂಡು ತಗೊಳ್ಳಿ ಹಿಂಗಾಗ್ಬಿಡ್ತದೆ ಅವೆಲ್ಲ ಇಲ್ಲ ಸರ್. ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ MR ಪ್ರಾಪರ್ಟಿ ಆಫೀಸ್ ಎಲ್ಲಿ ಬರುತ್ತೆ ಸರ್? 8ನೇ ಮೇಲೆ ಸಿಗ್ನಲ್ ಇಂದ ದಾಸರಳ್ಳಿ ಕಡೆ ಹೋಗ್ತಾ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಸರ್, ಬುಲೆಟ್ ಶೋರೂಮ್. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ MR ಪ್ರಾಪರ್ಟೀಸ್ ಅಂತ ಸರ್. ನೀವು ಪಕ್ಕದ ಬಿಲ್ಡಿಂಗ್ ನೋಡ್ಬಿಟ್ರೆ ಸಾಕು ಸರ್, MR ಪ್ರಾಪರ್ಟೀಸ್ ಕಾಣಿಸ್ಬಿಡ್ತಾ. ಇದಾಯ್ತು ಒಳ್ಳೆ ಬೆಲೆ, ನನ್ನ ಪ್ರಕಾರ ಡೆಫಿನೆಟ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ. ಫ್ಯೂಚರ್ ಏನು, ನೆಕ್ಸ್ಟ್ ಪ್ಲಾನ್ ಏನು ಸರ್ ನಿಮ್ದು? ಸರ್ ನೆಕ್ಸ್ಟ್ ಪ್ಲಾನು ನೆಲಮಂಗಲ ಸಿಟಿಯಲ್ಲೇನೆ ಒಂದ್ 2 BMRD ಲೇಔಟ್ಗಳನ್ನ ಡೆವಲಪ್ ಮಾಡೋದು. ಈ ಜಾಗನ ಡೆವಲಪ್ಮೆಂಟ್ ಮುಗಿದ್ಮೇಲೆ ಜಾಸ್ತಿ ರೇಟಿಂಗ್ ಮಾಡಬೇಕು ಅನ್ನೋದು ನಮ್ದು ಉದ್ದೇಶ ಇತ್ತು. ನಮ್ಗೆ ಆಲ್ರೆಡಿ ಜಾಗಗಳು ಫೈನಲೈಸ್ ಆಗಿರೋದ್ರಿಂದ ನಾವು ಇದನ್ನ ಮುಗಿಸಿ ಇನ್ನೊಂದಕ್ಕೆ ಹೋಗ್ಬೇಕು. ನಾವು ಯಾವತ್ತು ಜನಗಳಿಗೆ ರೀಸನಬಲ್ ಪ್ರೈಸ್ ಕೊಡೋದು ಯಾಕಪ್ಪ ಅಂತ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ತಲುಪಬೇಕು ಅಂತ ಅಂದ್ಬಿಟ್ಟು ಒಂದನ್ನೇ ಇಟ್ಕೊಂಡು ವರ್ಷಾನ್ಗಟ್ಲೆ ಮಾರ್ಕೊಂಡು ಕಾಯ್ಕೊಂಡು ಜನಗಳಿಗೆ ಜಾಸ್ತಿ ರೇಟ್ ಕೊಟ್ಟು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇದನ್ನ ಮುಗಿಸೋಣ, ಇನ್ನ 2 ಪ್ರಾಜೆಕ್ಟ್ ರೆಡಿ ಇದೆ, ಅದಕ್ಕೆ ಮೂವ್ ಆನ್ ಆಗೋಣ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಯಾರಾದ್ರೂ ಕೂಡ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಸುತ್ತಮುತ್ತಲು ಒಂದು ಒಳ್ಳೆ ಲೇಔಟ್ ಅಲ್ಲಿ ಒಂದು ಒಳ್ಳೆ ಸೈಟು, ಅದು ವರ್ತ್ ವ್ಯಾಲ್ಯೂ ಫಾರ್ ಮನಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಬನ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫಾರ್ಮ್ ಲ್ಯಾಂಡ್ ಅನ್ನ ಮಿನಿಮಮ್ ಒಂದು ಪೋರ್ಷನ್ ಅನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಇವೆಲ್ಲ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.